ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಸ್ನೇಹಿತರೆ, ಈ ದಿನದ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಈ ದಿನ ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ಈ ದಿನದ ರಾಶಿ ಭವಿಷ್ಯ ಹೇಗಿರಲಿದೆ ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ದಿನ ಭವಿಷ್ಯದ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಲು ಮರೆಯದಿರಿ. ಎಲ್ಲರಿಗೂ ಈ ದಿನ ಶುಭವಾಗಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಇನ್ನು 12 ರಾಶಿಗಳ ಈ ದಿನದ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೇಷರಾಶಿಯವರಿಗೆ ಇಂದು ಹೊಸ ಪ್ರಯತ್ನಗಳಿಗೆ ಚಾಲನೆ ನೀಡುವ ದಿನ. ಕಳೆದ ಕೆಲವು ದಿನಗಳಿಂದ ಮನಸ್ಸಿನಲ್ಲಿದ್ದ ಕೆಲಸವೊಂದು ಕಾರ್ಯರೂಪಕ್ಕೆ ತರಲು ಅವಕಾಶ ಸಿಗಲಿದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತಕ್ಕಂಥ ದಿನ. ಆದರೆ ಎಲ್ಲವನ್ನು ಒಂದೇ ದಿನದಲ್ಲಿ ಮುಗಿಸಬೇಕೆಂಬ ಆತುರ ಬೇಡ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಉತ್ತಮ ಫಲ ಪಡೆಯತಕ್ಕಂಥ ದಿನ. ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿ ಅಥವಾ ಹೊಸ ಯೋಜನೆ ನಿಮ್ಮ ಕೈಗೆ ಬರಬಹುದು. ನಿಮ್ಮ ನಾಯಕತ್ವದ ಗುಣವನ್ನು ತೋರಿಸಲು ಅವಕಾಶ ಸಿಗಲಿದೆ. ಹಿಂದೆ ನಿಮ್ಮ ಕೆಲಸವನ್ನು ಗಮನಿಸಿದ್ದ ವ್ಯಕ್ತಿಯಿಂದ ಸಹಾಯ ಅಥವಾ ಶಿಫಾರಸು ದೊರೆಯಬಹುದು. ಕಚೇರಿಯಲ್ಲಿ ಅನಗತ್ಯ ಚರ್ಚೆಗಳಿಂದ ದೂರವಿದ್ದು ಗುರಿಯತ್ತ ಗಮನವನ್ನು ಹರಿಸಿಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಇಂದು ಹೊಸ ಅವಕಾಶದ ಸೂಚನೆ ಸಿಗಲಿದೆ. ಹೆಚ್ಚುವರಿ ಆದಾಯಕ್ಕಾಗಿ ಮಾಡುತ್ತಿರುವ ಪ್ರಯತ್ನಕ್ಕೆ ಸಣ್ಣ ಯಶಸ್ಸು ದೊರೆಯತಕ್ಕಂಥ ದಿನ. ಹಿಂದಿನ ಬಾಕಿ ಹಣದ ಕುರಿತು ಮಾತುಕತೆ ನಡೆಸಲು ಈ ದಿನ ಸೂಕ್ತವಾದಂತಹ ದಿನ. ಆದರೆ ತಕ್ಷಣದ ಲಾಭದ ಆಸೆಯಿಂದ ಅಪರಿಚಿತರಿಗೆ ಹಣ ನೀಡುವುದು ಅಥವಾ ಅಪರಿಚಿತ ಯೋಜನೆಯಲ್ಲಿ ಹೂಡಿಕೆ ಮಾಡುವುದು ಬೇಡ. ಕುಟುಂಬದಲ್ಲಿ ಮನೆಯಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗಲಿದೆ. ಕುಟುಂಬದ ಸದಸ್ಯರೊಬ್ಬರ ನಿರ್ಧಾರಕ್ಕೆ ನಿಮ್ಮ ಮಾರ್ಗದರ್ಶನ ಬೇಕಾಗಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಸಂತೋಷದ ಬೆಳವಣಿಗೆ ಕಂಡುಬರಬಹುದು. ಮನೆಯಲ್ಲಿ ವಾತಾವರಣವನ್ನು ಸಂತೋಷವಾಗಿಡಲು ನಿಮ್ಮ ಮಾತುಗಳಲ್ಲಿ ಮೃದುತ್ವ ಇರತಕ್ಕಂಥದ್ದು ಒಳ್ಳೆಯದು. ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಕುರಿತು ಚರ್ಚಿಸಲು ಉತ್ತಮವಾದಂತಹ ದಿನ. ನಿಮ್ಮ ಭಾವನೆಗಳನ್ನು ಸ್ಪಷ್ಟ ಹೇಳುವುದರಿಂದ ಸಂಬಂಧದಲ್ಲಿ ಆತ್ಮೀಯತೆ ಹೆಚ್ಚಾಗಲಿದೆ. ಅವಿವಾಹಿತರಿಗೆ ಸ್ನೇಹಿತರ ಅಥವಾ ಪರಿಚಿತರ ಮೂಲಕ ಹೊಸ ವ್ಯಕ್ತಿಯ ಪರಿಚಯವಾಗಲಿದೆ. ಹೊಸ ವಿಷಯ ಕಲಿಯುವ ಉತ್ಸಾಹ ವಿದ್ಯಾರ್ಥಿಗಳಿಗೆ ಹೆಚ್ಚಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ನಿರ್ದಿಷ್ಟ ವಿಷಯವನ್ನು ಆಳವಾಗಿ ಅಭ್ಯಾಸ ಮಾಡುವುದು ಉತ್ತಮ. ಓದುವ ಸಮಯದಲ್ಲಿ ಮೊಬೈಲ್ ಮತ್ತು ಇತರ ಗಮನ ಬೇರೆ ಎಡೆಗೆ ಸೆಳೆಯುವ ವಿಷಯಗಳನ್ನು ಆದಷ್ಟು ದೂರ ಮಾಡುವುದು ಒಳ್ಳೆಯದು. ಹೊಸ ಗ್ರಾಹಕರು ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಆರ್ಡರ್ಗಳ ವಿಚಾರದಲ್ಲಿ ಚಲನೆ ಕಂಡುಬರಬಹುದು. ನೀವು ನೀಡುವ ಸೇವೆ ಅಥವಾ ಉತ್ಪನ್ನದ ಬಗ್ಗೆ ಉತ್ತಮ ಪ್ರತಿಕ್ರಿಯೆ ದೊರೆಯಬಹುದು. ವ್ಯಾಪಾರ ವಿಸ್ತರಣೆಯ ಯೋಜನೆ ಇದ್ದರೆ ಇಂದು ಯೋಜನೆ ರೂಪಿಸಲು ಅನುಕೂಲಕರವಾದಂತಹ ದಿನ. ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡುವ ಮೊದಲು ಪರಿಶೀಲನೆ ಅಗತ್ಯ. ದೇಹದಲ್ಲಿ ಚೈತನ್ಯವಿದ್ದರೂ ಅತಿಯಾದ ಕೆಲಸದಿಂದ ದಣಿವು ಉಂಟಾಗಲಿದೆ. ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಸರಿಯಾದ ವಿಶ್ರಾಂತಿಯನ್ನು ಮಾಡಿಕೊಳ್ಳಿ. ಈ ದಿನ ಪ್ರಯಾಣ ಮಾಡುವಾಗ ಸಣ್ಣ ಪ್ರಯಾಣದ ಸಾಧ್ಯತೆ ಇರಲಿದೆ. ಕೆಲಸದ ನಿಮಿತ್ತ ದೂರದೂರಿನ ಪ್ರಯಾಣ ಬರಲಿದೆ. ಹೊಸ ವ್ಯಕ್ತಿಗಳ ಪರಿಚಯವಾಗತಕ್ಕಂಥ ದಿನ. ಉಪಯುಕ್ತ ಮಾಹಿತಿ ದೊರೆಯತಕ್ಕಂಥ ದಿನ. ವಾಹನದಲ್ಲಿ ಪ್ರಯಾಣಿಸುವವರು ಆತುರದ ಚಾಲನೆ ಬೇಡ. ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ. ಶುಭ ಸಂಖ್ಯೆ 2. ಶುಭ ಸಮಯ ಬೆಳಗ್ಗೆ 8:35ರಿಂದ 9:50 ಈ ದಿನ ಓಂ ಸರಸ್ವತಿ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಶುಭವಾಗಲಿ. ವೃಷಭ ರಾಶಿ. ಇಂದು ವೃಷಭ ರಾಶಿಯವರಿಗೆ ನಿಧಾನವಾಗಿ ತೆಗೆದುಕೊಳ್ಳುವ ಸರಿಯಾದ ಹೆಜ್ಜೆ ಮುಂದೆ ಉತ್ತಮ ಫಲ ನೀಡುವ ದಿನವಾಗಲಿದೆ. ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಕಂಡುಬಂದರೂ ನಿರಾಶರಾಗಬೇಡಿ. ನೀವು ಹಿಂದೆ ಮಾಡಿದ ಪ್ರಯತ್ನದ ಫಲವಾಗಿ ಒಳ್ಳೆಯ ಅವಕಾಶವೊಂದು ಎದುರಾಗಲಿದೆ. ನಿಮ್ಮ ಸ್ಥಿರ ಮನಸ್ಸು ಇಂದು ನಿಮ್ಮ ದೊಡ್ಡ ಶಕ್ತಿಯಾಗಿರಲಿದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಅನುಭವಕ್ಕೆ ಹೆಚ್ಚಿನ ಬೆಲೆ ಸಿಗತಕ್ಕಂಥ ದಿನ. ಮೇಲಧಿಕಾರಿಗಳು ನೀಡುವ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಪೂರ್ಣಗೊಳಿಸಲಿದ್ದೀರಿ. ಹೊಸ ಕೆಲಸದ ಬಗ್ಗೆ ಮಾತುಕತೆ ನಡೆಯತಕ್ಕಂಥ ದಿನ. ನಿಮ್ಮ ಕೆಲಸವನ್ನು ಇತರರೊಂದಿಗೆ ಹೋಲಿಸಿಕೊಳ್ಳದೆ ನಿಮ್ಮ ಗುರಿಯ ಮೇಲೆ ಗಮನವನ್ನು ಕೊಡಿ. ಹಣದ ವಿಚಾರದಲ್ಲಿ ಇಂದು ಉಳಿತಾಯಕ್ಕೆ ಆದ್ಯತೆಯನ್ನು ನೀಡುವ ದಿನ. ಮನೆಯ ಅಗತ್ಯಕ್ಕಾಗಿ ಖರ್ಚು ಬರಬಹುದು. ಹಳೆಯ ಬಾಕಿಯೊಂದನ್ನು ವಸೂಲಿ ಮಾಡುವ ಪ್ರಯತ್ನಕ್ಕೆ ಸ್ಪಂದನೆ ದೊರೆಯತಕ್ಕಂಥ ದಿನ. ವಾಹನ, ಮನೆ ಅಥವಾ ಬೆಲೆ ಬಾಳುವ ವಸ್ತುವಿನ ಖರೀದಿಯ ಯೋಚನೆ ಇದ್ದರೆ ಮೊದಲು ಬಜೆಟ್ ಅನ್ನು ಸಿದ್ಧ ಮಾಡಿಕೊಳ್ಳಿ.
ಮನೆಯಲ್ಲಿನ ಒಂದು ಪ್ರಮುಖ ನಿರ್ಧಾರದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಬೆಂಬಲ ಸಿಗಬಹುದು. ಕುಟುಂಬದ ಹಿರಿಯರೊಂದಿಗೆ ಮಾತನಾಡುವುದರಿಂದ ಉಪಯುಕ್ತ ಸಲಹೆ ದೊರೆಯಲಿದೆ. ನಿಮ್ಮ ಕೆಲಸದ ಒತ್ತಡವನ್ನು ಕುಟುಂಬದವರ ಮೇಲೆ ತೋರಿಸದೆ ಅವರಿಗೆ ಸಮಯ ನೀಡುವುದು ಉತ್ತಮ. ಸಂಗಾತಿಯೊಂದಿಗೆ ಮನಸ್ಸಿಗೆ ನೆಮ್ಮದಿ ನೀಡುವ ಮಾತುಕತೆ ನಡೆಯಲಿದೆ. ಒಟ್ಟಿಗೆ ಕೈಗೊಳ್ಳುವ ಸಣ್ಣ ಯೋಜನೆಯೊಂದು ಸಂಬಂಧದಲ್ಲಿ ಸಂತೋಷ ಹೆಚ್ಚಿಸಲಿದೆ. ಅವಿವಾಹಿತರಿಗೆ ಕುಟುಂಬದ ಪರಿಚಯದ ಮೂಲಕ ಒಳ್ಳೆಯ ಸಂಬಂಧದ ಮಾಹಿತಿ ಬರಬಹುದು. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಸ್ಥಿರವಾದ ಏಕಾಗ್ರತೆ ಸಿಗಬಹುದು. ಹಿಂದೆ ಓದಿದ ವಿಷಯಗಳನ್ನು ಪುನರಾವರ್ತನೆ ಮಾಡುವುದರಿಂದ ಹೆಚ್ಚು ಪ್ರಯೋಜನವಾಗಲಿದೆ. ಪರೀಕ್ಷೆಗೆ ಸಂಬಂಧಿಸಿದ ದಾಖಲೆಗಳು ಅಥವಾ ಅರ್ಜಿಗಳನ್ನು ಸಲ್ಲಿಸುವವರು ವಿವರಗಳನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ಸ್ಥಿರವಾದ ಬೆಳವಣಿಗೆ ಕಂಡುಬರಬಹುದು. ಹಳೆಯ ಗ್ರಾಹಕರಿಂದ ಮತ್ತೆ ಕೆಲಸ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಉತ್ಪನ್ನದ ಗುಣಮಟ್ಟದ ಕಡೆಗೆ ಗಮನವನ್ನು ಕೊಟ್ಟರೆ ಗ್ರಾಹಕರ ವಿಶ್ವಾಸ ಹೆಚ್ಚಾಗಲಿದೆ. ಪಾಲುದಾರಿಕೆಯ ಹಣಕಾಸಿನ ವಿಚಾರಗಳಲ್ಲಿ ಸ್ಪಷ್ಟ ಲೆಕ್ಕಾಚಾರವನ್ನು ಇಟ್ಟುಕೊಳ್ಳಿ. ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆ ಕಾಣಿಸದಿದ್ದರೂ ದೇಹದ ದಣಿವನ್ನು ನಿರ್ಲಕ್ಷಿಸಬೇಡಿ. ಕುತ್ತಿಗೆ ಅಥವಾ ಬೆನ್ನಿನ ಭಾಗದಲ್ಲಿ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದಷ್ಟು ಎಚ್ಚರಿಕೆಯಿಂದ ಮಾಡಿಕೊಳ್ಳಿ. ಆಹಾರದಲ್ಲಿ ತುಂಬಾ ಎಚ್ಚರಿಕೆ ಇರುವುದು ಒಳ್ಳೆಯದು. ಪ್ರಯಾಣದಲ್ಲಿ ಕುಟುಂಬ ಅಥವಾ ಕೆಲಸದ ಕಾರಣದಿಂದ ಪ್ರಯಾಣದ ಸಾಧ್ಯತೆ ಇದೆ. ಪ್ರಯಾಣದ ವೇಳೆ ಸಮಯದ ಒತ್ತಡ ತಪ್ಪಿಸಲು ಸ್ವಲ್ಪ ಮುಂಚಿತವಾಗಿ ಸಿದ್ಧರಾಗತಕ್ಕಂಥದ್ದು ಒಳ್ಳೆಯದು. ಈ ದಿನದ ನಿಮ್ಮ ಶುಭ ಬಣ್ಣ ಕ್ರೀಮ್ ಬಣ್ಣ, ಶುಭ ಸಂಖ್ಯೆ 4. ಈ ದಿನದ ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಓಂ ಗಂಗಣಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ. ಸರ್ವ ವಿಘ್ನಗಳ ಪರಿಹಾರಕ್ಕಾಗಿ ಈ ದಿನ 108 ಗರಿಕೆಯನ್ನು ಲೆಕ್ಕ ಮಾಡಿ ದೂರ್ವೆಯನ್ನು ಗಣಪತಿಗೆ ಸಮರ್ಪಣೆ ಮಾಡಿಕೊಳ್ಳುವುದರಿಂದ ಶುಭ ಫಲದ ಯೋಗವಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10 ಗಂಟೆ 20 ನಿಮಿಷದಿಂದ ಬೆಳಗ್ಗೆ 11 ಗಂಟೆ 35 ನಿಮಿಷದವರೆಗೆ ಶುಭ ಸಮಯವಾಗಿರಲಿದೆ. ಶುಭವಾಗಲಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ನಿಮಗೆ ಮಾತುಕತೆ ನಡೆಯತಕ್ಕಂಥ ದಿನ. ಸಂಪರ್ಕ ಮತ್ತು ಹೊಸ ಮಾಹಿತಿಯಿಂದ ಲಾಭವಾಗುವ ದಿನವಾಗಲಿದೆ. ನೀವು ಕಾಯುತ್ತಿದ್ದ ಉತ್ತರ ಅಥವಾ ಸುದ್ದಿಯೊಂದು ಇಂದು ನಿಮಗೆ ಸಿಗುವಂತಹ ದಿನ. ನಿಮ್ಮ ಬುದ್ಧಿವಂತಿಕೆಯಿಂದ ಕಷ್ಟಕರವಾದ ಕೆಲಸವನ್ನು ಸರಳವಾಗಿ ನಿಭಾಯಿಸಲಿದ್ದೀರಿ. ಆದರೆ ಒಂದೇ ಸಮಯದಲ್ಲಿ ಹಲವು ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಒಂದೊಂದಾಗಿ ಮುಂದುವರಿಯತಕ್ಕಂಥದ್ದು ಉತ್ತಮ. ಉದ್ಯೋಗದ ಸ್ಥಳದಲ್ಲಿ ವಿಶೇಷವಾಗಿ ನಿಮ್ಮ ಸಂವಹನ ಕೌಶಲ್ಯಕ್ಕೆ ಮಹತ್ವ ಸಿಗಲಿದೆ. ಹೊಸ ವ್ಯಕ್ತಿಯೊಂದಿಗೆ ನಡೆಯುವ ಮಾತುಕತೆ ಮುಂದಿನ ದಿನಗಳಲ್ಲಿ ಉದ್ಯೋಗದ ಅವಕಾಶಕ್ಕೆ ಕಾರಣವಾಗಬಹುದು. ನಿಮ್ಮ ಯೋಜನೆಯನ್ನು ಮೇಲಧಿಕಾರಿಗಳ ಮುಂದೆ ಮಂಡಿಸಲು ಇದನ್ನ ಉತ್ತಮವಾದಂತಹ ದಿನ. ಕಚೇರಿಯಲ್ಲಿ ಕೇಳಿದ ಮಾಹಿತಿಯನ್ನು ಪರಿಶೀಲಿಸದೆ ಇತರರಿಗೆ ಹಂಚಿಕೊಳ್ಳಬೇಡಿ. ಹಣಕಾಸಿನ ವಿಚಾರದಲ್ಲಿ ವಿಶೇಷವಾಗಿ ಸ್ವಲ್ಪ ಸುಧಾರಣೆ ಕಾಣುವಂತಹ ದಿನ. ಹೆಚ್ಚುವರಿ ಆದಾಯಕ್ಕೆ ಸಂಬಂಧಿಸಿದ ಹೊಸ ಯೋಜನೆಯೊಂದು ಮೂಡುವಂತಹ ದಿನ. ಆನ್ಲೈನ್ ಖರೀದಿ ಅಥವಾ ಸಣ್ಣ ಪುಟ್ಟ ಖರ್ಚುಗಳು ಹೆಚ್ಚಾಗದಂತೆ ಗಮನವನ್ನು ಕೊಡಿ. ಹಣದ ವ್ಯವಹಾರದಲ್ಲಿ ರಸೀದಿ ಅಥವಾ ದಾಖಲೆಗಳನ್ನು ಉಳಿಸಿಕೊಳ್ಳುವುದು ಉತ್ತಮ. ಕುಟುಂಬದಲ್ಲಿ ಸಹೋದರ ಸಹೋದರಿಯರು ಅಥವಾ ಹತ್ತಿರದ ಬಂಧುಗಳೊಂದಿಗೆ ಉತ್ತಮ ಸಂಪರ್ಕ ಮೂಡುವಂತಹ ದಿನ. ಕುಟುಂಬದಲ್ಲಿ ನಡೆಯುವ ಒಂದು ವಿಚಾರದಲ್ಲಿ ನಿಮ್ಮ ಸಲಹೆ ಉಪಯುಕ್ತವಾಗಲಿದೆ. ಮನೆಯಲ್ಲಿ ಸಣ್ಣ ಬದಲಾವಣೆ ಅಥವಾ ಹೊಸ ವಸ್ತು ಖರೀದಿಸುವ ಕುರಿತು ಇದನ್ನ ಚರ್ಚೆಯಾಗತಕ್ಕಂಥ ದಿನ. ಪ್ರೀತಿಯಲ್ಲಿ ಸಂಗಾತಿಯೊಂದಿಗೆ ಮನಸ್ಸಿಗೆ ಸಂತೋಷ ನೀಡುವ ಸಂಭಾಷಣೆ ನಡೆಯಲಿದೆ. ನಿಮ್ಮ ಭಾವನೆಗಳನ್ನು ಹಾಸ್ಯ ಅಥವಾ ನಿರ್ಲಕ್ಷ್ಯದ ಮೂಲಕ ಮುಚ್ಚಿಡಬೇಡಿ. ನೇರವಾಗಿ ಹಂಚಿಕೊಳ್ಳುವುದು ಒಳ್ಳೆಯದು. ಅವಿವಾಹಿತರಿಗೆ ಸಾಮಾಜಿಕ ಅಥವಾ ವೃತ್ತಿಪರ ಸಂಪರ್ಕದ ಮೂಲಕ ಹೊಸ ಪರಿಚಯವಾಗತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಉತ್ತಮವಾಗಿರಲಿದೆ. ಭಾಷೆ, ಬರವಣಿಗೆ, ವಾಣಿಜ್ಯ ಅಥವಾ ಸಂವಹನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಉತ್ತಮ ಪ್ರಗತಿ ಕಾಣತಕ್ಕಂಥ ದಿನ. ಓದಿದ್ದನ್ನು ನಿಮ್ಮದೇ ಪದಗಳಲ್ಲಿ ಬರೆಯುವ ಅಭ್ಯಾಸ ಮಾಡಿದರೆ ಹೆಚ್ಚು ನೆನಪಿನಲ್ಲಿ ಉಳಿಯಲಿದೆ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಗ್ರಾಹಕರೊಂದಿಗೆ ಮಾತುಕತೆ ನಡೆಸಲು ಉತ್ತಮವಾದಂತಹ ದಿನ. ಜಾಹೀರಾತು, ಸಾಮಾಜಿಕ ಜಾಲತಾಣ ಅಥವಾ ಆನ್ಲೈನ್ ಪ್ರಚಾರದಿಂದ ವಿಚಾರಣೆಗಳು ಹೆಚ್ಚಾಗಬಹುದು. ಹೊಸ ಒಪ್ಪಂದದ ವಿಷಯದಲ್ಲಿ ಲಾಭದ ಅಂಶಗಳ ಜೊತೆಗೆ ಜವಾಬ್ದಾರಿಗಳನ್ನು ಪರಿಶೀಲಿಸಿಕೊಳ್ಳಿ. ಆರೋಗ್ಯದಲ್ಲಿ ಮಾನಸಿಕವಾಗಿ ಹೆಚ್ಚು ಚುರುಕು ಇದ್ದರೂ ನಿರಂತರವಾಗಿ ಕೆಲಸ ಮಾಡುವುದರಿಂದ ದಣಿವು ಉಂಟಾಗಲಿದೆ. ಕಣ್ಣುಗಳಿಗೆ ವಿಶ್ರಾಂತಿಯನ್ನು ನೀಡಿ, ಸಮಯಕ್ಕೆ ಊಟ ಮಾಡಿ, ಸಾಕಷ್ಟು ನೀರು ಸೇವನೆಯನ್ನು ಮಾಡಿಕೊಳ್ಳಿ. ರಾತ್ರಿ ಉತ್ತಮ ನಿದ್ರೆಯನ್ನು ಮಾಡಿ. ಇಂದು ವಿಶೇಷವಾಗಿ ಸಣ್ಣ ದೂರದ ಪ್ರಯಾಣ ಅವಕಾಶ ಬರಲಿದೆ. ಕೆಲಸದ ಪ್ರಯಾಣವಾದರೆ ಹೊಸ ಸಂಪರ್ಕಗಳು ದೊರೆಯತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 7,
ಶುಭ ಮಂತ್ರ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 54 ಬಾರಿ ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯಾಹ್ನ 1:45 ಶುಭವಾಗಲಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಕುಟುಂಬದ ಬೆಂಬಲ ಮತ್ತು ವೈಯಕ್ತಿಕ ಪ್ರಯತ್ನದಿಂದ ಉತ್ತಮ ಬೆಳವಣಿಗೆ ಕಾಣುವ ದಿನ. ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಒಂದು ಕೆಲಸಕ್ಕೆ ಇಂದು ಸ್ಪಷ್ಟವಾದ ದಾರಿ ಕಾಣಲಿದೆ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಂಡು ವ್ಯಾವಹಾರಿಕವಾಗಿ ನಡೆದುಕೊಂಡರೆ ಹಲವು ವಿಚಾರಗಳು ನಿಮ್ಮ ಪರವಾಗಿ ಸಾಗಲಿದೆ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಯನ್ನು ನಿಭಾಯಿಸುವ ಅವಕಾಶ ಬರಲಿದೆ. ನೀವು ಹಿಂದೆ ಮಾಡಿದ ಕೆಲಸದ ಬಗ್ಗೆ ಉತ್ತಮ ಪ್ರತಿಕ್ರಿಯೆ ದೊರೆಯತಕ್ಕಂಥ ದಿನ. ಸಹೋದ್ಯೋಗಿಯೊಬ್ಬರೊಂದಿಗೆ ಸೇರಿ ಮಾಡಿದ ಕೆಲಸ ಯಶಸ್ವಿಯಾಗುವ ಸಾಧ್ಯತೆ ಇದೆ. ಕಚೇರಿಯಲ್ಲಿ ವೈಯಕ್ತಿಕ ವಿಚಾರಗಳಿಂದ ಕೆಲಸದ ಗುರಿಗೆ ಆದ್ಯತೆಯನ್ನು ನೀಡುವುದು ಉತ್ತಮ. ಹಣಕಾಸಿನಲ್ಲಿ ಇಂದು ಒಂದು ನಿರೀಕ್ಷಿತ ಪಾವತಿ ಅಥವಾ ಹಣದ ಸುದ್ದಿ ಬರಬಹುದು. ಮನೆಯ ಅಗತ್ಯಕ್ಕಾಗಿ ಖರ್ಚು ವೆಚ್ಚಗಳು ಹೆಚ್ಚಾಗತಕ್ಕಂಥ ದಿನ. ಆದಷ್ಟು ಹಣವನ್ನು ಸಮರ್ಥವಾಗಿ ನಿರ್ವಹಿಸಿಕೊಳ್ಳಿ. ಉಳಿತಾಯದ ಹೊಸ ವಿಧಾನವನ್ನು ಆರಂಭಿಸಲು ಉತ್ತಮ ಸಮಯ. ಕುಟುಂಬದ ಸದಸ್ಯರಿಗಾಗಿ ಮಾಡುವ ಖರ್ಚಿನಲ್ಲಿ ಮಿತಿಯನ್ನು ಕಾಪಾಡಿಕೊಳ್ಳಿ. ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಮನೆಯ ವಾತಾವರಣದಲ್ಲಿ ಆತ್ಮೀಯತೆ ಹೆಚ್ಚಾಗಲಿದೆ. ನಿಮ್ಮ ಮಾತನ್ನು ಕುಟುಂಬದವರು ಗಮನದಿಂದ ಕೇಳುವಂತಹ ದಿನ. ಮನೆಯ ಹಿರಿಯರೊಬ್ಬರಿಂದ ನಿಮಗೆ ಒಳ್ಳೆಯ ಸಲಹೆ ಹಾಗೂ ಮುಂದೆ ಒಳ್ಳೆಯ ಆ ವಿಚಾರವಾಗಿ ಉಪಯೋಗವಾಗಲಿದೆ. ಕುಟುಂಬದವರೊಂದಿಗೆ ಊಟ ಅಥವಾ ಸಣ್ಣ ಸಮಾರಂಭದ ಮೂಲಕ ಸಂತೋಷದ ಸಮಯ ಕಳೆಯುವ ಅವಕಾಶ ಕೂಡಿ ಬರಲಿದೆ. ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಹಂಚಿಕೊಳ್ಳಲು ಇಂದು ಉತ್ತಮವಾದಂತಹ ದಿನ. ಹಳೆಯ ತಪ್ಪು ಗ್ರಹಿಕೆ ಇದ್ದರೆ ಅದನ್ನು ಶಾಂತವಾಗಿ ಪರಿಹರಿಸಿಕೊಳ್ಳಬಹುದು. ಅವಿವಾಹಿತರಿಗೆ ಸಂಬಂಧದ ಕುರಿತು ಕುಟುಂಬದಿಂದ ಒಳ್ಳೆಯ ಸುದ್ದಿ ಅಥವಾ ಹೊಸ ಮಾತುಕತೆ ಬರಬಹುದು. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಮನಸ್ಸು ನೆಲೆಗೊಳ್ಳಲು ಸ್ವಲ್ಪ ಸಮಯ ಬೇಕಾದರೂ ಒಮ್ಮೆ ಗಮನ ಕೇಂದ್ರೀಕರಿಸಿದರೆ ಉತ್ತಮವಾಗಿ ಕಲಿಯಲಿದ್ದೀರಿ. ಪರೀಕ್ಷೆಗೆ ಬೇಕಾದ ದಾಖಲೆಗಳು ಅಥವಾ ಅರ್ಜಿಗಳನ್ನು ಪರಿಶೀಲಿಸಲು ಉತ್ತಮವಾದಂತಹ ದಿನ. ಶಿಕ್ಷಕರ ಸಲಹೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ವ್ಯಾಪಾರದಲ್ಲಿ ಹಳೆಯ ಗ್ರಾಹಕರಿಂದ ಹೊಸ ಅವಕಾಶ ಕೂಡಿ ಬರಲಿದೆ. ಮನೆಯ ಬಳಕೆಯ ವಸ್ತುಗಳು ಅಥವಾ ಆಹಾರ ಅಥವಾ ಸೇವಾ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಉತ್ತಮ ವಿಚಾರಣೆಗಳು ಬರಲಿದೆ. ಹಣ ಪಡೆಯುವ ಮತ್ತು ನೀಡುವ ವ್ಯವಹಾರಗಳಲ್ಲಿ ದಿನಾಂಕ ಹಾಗೂ ಮೊತ್ತವನ್ನು ಸ್ಪಷ್ಟವಾಗಿ ದಾಖಲೆ ಮಾಡಿಕೊಳ್ಳಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಕಾಡುವಂತಹ ದಿನ. ಶೀತ, ಕಫ, ಜ್ವರದಂತಹ ಅನಾರೋಗ್ಯಗಳ ಬರಲಿದೆ. ಸ್ವಲ್ಪ ವಿಶ್ರಾಂತಿಯನ್ನು ಮಾಡಿಕೊಳ್ಳಿ, ಎಚ್ಚರವಿರಲಿ. ಇನ್ನು ಪ್ರಯಾಣ ಮಾಡುವಾಗ ಈ ದಿನ ನಿಮ್ಮ ಮುಖ್ಯ ವಸ್ತುಗಳ ಕಡೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅದನ್ನು ಆದಷ್ಟು ಜೋಪಾನವಾಗಿರಿಸಿಕೊಳ್ಳಿ. ಸಣ್ಣ ಪುಟ್ಟ ತಪ್ಪುಗಳು ಪ್ರಯಾಣದಲ್ಲಿ ಆಗುವಂತ ಸಾಧ್ಯತೆ ಇದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಬೂದು ಬಣ್ಣ. ಶುಭ ಸಂಖ್ಯೆ 9. ಶುಭ ಮಂತ್ರ ಓಂ ದುಂದುರ್ಗಾಯೈ ನಮಃ ಎಂಬ ಮಂತ್ರವನ್ನು 28 ಬಾರಿ ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 7:55ರಿಂದ 9:10 ಶುಭವಾಗಲಿ. ಸಿಂಹರಾಶಿ. ಇಂದು ಸಿಂಹರಾಶಿಯವರಿಗೆ ನಿಮ್ಮ ಪ್ರತಿಭೆ ಮತ್ತು ನಾಯಕತ್ವವನ್ನು ತೋರಿಸಲು ಒಳ್ಳೆಯ ಅವಕಾಶ ಸಿಗುವ ದಿನ. ನೀವು ಹಿಂದೆ ಆರಂಭಿಸಿದ್ದ ಕೆಲಸವೊಂದರಲ್ಲಿ ಪ್ರಗತಿ ಕಾಣಲಿದ್ದೀರಿ. ನಿಮ್ಮ ಮೇಲೆ ಇತರರು ಇಟ್ಟಿರುವ ನಿರೀಕ್ಷೆ ಹೆಚ್ಚಾಗಲಿದೆ. ಆದ್ದರಿಂದ ಮಾತಿಗಿಂತ ಕಾರ್ಯದ ಮೂಲಕ ನಿಮ್ಮ ಸಾಮರ್ಥ್ಯವನ್ನು ತೋರಿಸಿಕೊಳ್ಳಿ. ಅತಿಯಾದ ಆತ್ಮವಿಶ್ವಾಸದಿಂದ ಅನಗತ್ಯ ವಾಗ್ವಾದಕ್ಕೆ ಇಳಿಯದಿರುವುದು ಉತ್ತಮ. ಉದ್ಯೋಗ ಮತ್ತು ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಗಮನ ಸೆಳೆಯಲಿದೆ. ಹೊಸ ಜವಾಬ್ದಾರಿ ಅಥವಾ ತಂಡವನ್ನು ಮುನ್ನಡೆಸುವ ಅವಕಾಶ ಕೂಡಿ ಬರಲಿದೆ. ಮೇಲಧಿಕಾರಿಗಳೊಂದಿಗೆ ಮಹತ್ವದ ಚರ್ಚೆ ನಡೆಯುವ ಸಾಧ್ಯತೆ ಇರತಕ್ಕಂಥ ದಿನ. ನಿಮ್ಮ ಅಭಿಪ್ರಾಯವನ್ನು ದೃಢವಾಗಿ ಹೇಳಿ, ಆದರೆ ಇತರರ ಸಲಹೆಯನ್ನು ಪರಿಗಣಿಸತಕ್ಕಂಥದ್ದು ಒಳ್ಳೆಯದು. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಹಣದ ವಿಚಾರದಲ್ಲಿ ಯೋಜಿತ ಖರ್ಚು ಮಾಡಿದರೆ ಉತ್ತಮ ಸ್ಥಿತಿ ಕಾಪಾಡಿಕೊಳ್ಳಬಹುದು. ಮನೆಯ ಅಗತ್ಯ ಅಥವಾ ವಾಹನಕ್ಕೆ ಸಂಬಂಧಿಸಿದ ಖರ್ಚು ಬರಬಹುದು. ಹೆಚ್ಚುವರಿ ಆದಾಯಕ್ಕಾಗಿ ಮಾಡುತ್ತಿರುವಂತಹ ಪ್ರಯತ್ನದಲ್ಲಿ ಒಂದು ಹೊಸ ಸಂಪರ್ಕ ಸಹಾಯ ಮಾಡಬಹುದು. ತಕ್ಷಣದ ಲಾಭದ ನಿರೀಕ್ಷೆಯಲ್ಲಿ ಅಪಾಯಕಾರಿ ಹೂಡಿಕೆ ಮಾಡಬೇಡಿ. ತುಂಬಾ ಎಚ್ಚರಿಕೆಯಿಂದ ಇರಿ. ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗಬಹುದು. ಮನೆಯ ಸದಸ್ಯರೊಬ್ಬರ ಸಮಸ್ಯೆಯನ್ನು ಪರಿಹರಿಸಲು ನೀವು ಮುಂದಾಗಬೇಕಾಗಬಹುದು. ನಿಮ್ಮ ಮಾತಿಗೆ ಗೌರವ ಸಿಗತಕ್ಕಂಥ ದಿನ. ಆದರೆ ಹಿರಿಯರ ಅಭಿಪ್ರಾಯಕ್ಕೂ ಸಮಾನ ಪ್ರಾಮುಖ್ಯತೆಯನ್ನು ನೀಡಿ. ಸಂಜೆ ಕುಟುಂಬದವರೊಂದಿಗೆ ಉತ್ತಮ ಸಮಯ ಕಳೆಯತಕ್ಕಂಥ ದಿನ. ಸಂಗಾತಿಯೊಂದಿಗೆ ದಿನ ಪ್ರೋತ್ಸಾಹ ಮತ್ತು ಬೆಂಬಲ ದೊರೆಯಲಿದೆ. ನಿಮ್ಮ ಭವಿಷ್ಯದ ಗುರಿಗಳ ಬಗ್ಗೆ ಸಂಗಾತಿಯೊಂದಿಗೆ ಚರ್ಚಿಸುವುದರಿಂದ ಉತ್ತಮ ಅರ್ಥೈಸುವಿಕೆ ಮೂಡಲಿದೆ.
ಅವಿವಾಹಿತರಿಗೆ ಕುಟುಂಬ ಅಥವಾ ಸ್ನೇಹಿತರ ಮೂಲಕ ಸಂಬಂಧದ ಪ್ರಸ್ತಾಪ ಬರತಕ್ಕಂಥ ದಿನ. ಸ್ಪರ್ಧಾತ್ಮಕ ಮನೋಭಾವ ಇದನ್ನ ವಿದ್ಯಾರ್ಥಿಗಳಿಗೆ ಹೆಚ್ಚಾಗಲಿದೆ. ಇತರರ ಸಾಧನೆಯನ್ನು ನೋಡಿ ಒತ್ತಡಕ್ಕೆ ಒಳಗಾಗದೆ ನಿಮ್ಮದೇ ಅಧ್ಯಯನ ಯೋಜನೆಯನ್ನು ಪಾಲಿಸಿಕೊಳ್ಳಿ. ಪ್ರಸ್ತುತಿ, ಭಾಷಣ ಅಥವಾ ಸಂದರ್ಶನಕ್ಕೆ ತಯಾರಿ ನಡೆಸುತ್ತಿರತಕ್ಕಂಥವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುವಂತಹ ದಿನ. ವ್ಯಾಪಾರದಲ್ಲಿ ನಿಮ್ಮ ಬ್ರ್ಯಾಂಡ್ ಅಥವಾ ಸೇವೆಯನ್ನು ಹೆಚ್ಚು ಜನರಿಗೆ ಪರಿಚಯಿಸಲು ಒಳ್ಳೆಯ ಅವಕಾಶ ಕೂಡಿ ಬರಲಿದೆ. ಪ್ರಮುಖ ಗ್ರಾಹಕರೊಂದಿಗೆ ಮಾತುಕತೆ ಯಶಸ್ವಿಯಾಗುವ ಸಾಧ್ಯತೆ ಇದೆ. ಹೊಸ ಕೆಲಸ ಕಾರ್ಯಗಳಿಗೆ ಮುನ್ನ ಅದರ ಪಾವತಿ ಷರತ್ತುಗಳನ್ನು ಸ್ಪಷ್ಟಪಡಿಸಿಕೊಳ್ಳುವುದು ಉತ್ತಮ. ಈ ದಿನ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನವಿಡೀ ಚಟುವಟಿಕೆಯಿಂದ ಇರುವುದರಿಂದ ದೇಹದಲ್ಲಿ ದಣಿವು ಕಾಣಿಸಿಕೊಳ್ಳಬಹುದು. ಅತಿಯಾದ ಕೆಲಸದ ನಡುವೆ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಸಾಕಷ್ಟು ನಿದ್ರೆ ಹಾಗೂ ನೀರನ್ನು ಸೇವನೆ ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ಈ ದಿನದ ನಿಮ್ಮ ಶುಭ ಬಣ್ಣ ಚಿನ್ನದ ಬಣ್ಣ, ಶುಭ ಸಂಖ್ಯೆ 6, ಶುಭ ಮಂತ್ರ ಓಂ ಹ್ರೀಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಸಂಜೆ 4:05 ಸಂಜೆ 5:20 ಶುಭವಾಗಲಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ಸಣ್ಣ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡರೆ ದೊಡ್ಡ ಪ್ರಯೋಜನ ಪಡೆಯುವ ದಿನ. ನಿಮ್ಮ ಪರಿಶ್ರಮಕ್ಕೆ ನಿಧಾನವಾಗಿ ಪ್ರತಿಫಲ ಸಿಗಲು ಆರಂಭವಾಗಲಿದೆ. ಹೊಸ ವಿಚಾರವೊಂದನ್ನು ಕಲಿಯುವ ಅಥವಾ ಹೊಸ ವ್ಯಕ್ತಿಯಿಂದ ಉಪಯುಕ್ತ ಮಾಹಿತಿ ಪಡೆಯುವ ಅವಕಾಶ ದೊರೆಯಲಿದೆ. ಅತಿಯಾಗಿ ಪರಿಪೂರ್ಣತೆ ಬಯಸದೆ ಸಮಯಕ್ಕೆ ಕೆಲಸ ಮುಗಿಸುವುದಕ್ಕೂ ಆದ್ಯತೆಯನ್ನು ನೀಡಿ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗಬಹುದು. ದಾಖಲೆಗಳು, ಲೆಕ್ಕಪತ್ರ ಅಥವಾ ಯೋಜನೆಗೆ ಸಂಬಂಧಿಸಿದ ಕೆಲಸವನ್ನು ಎಚ್ಚರಿಕೆಯಿಂದ ನಿರ್ವಹಿಸಿದರೆ ಉತ್ತಮ ಹೆಸರು ಬರಲಿದೆ. ನಿಮ್ಮ ಮೇಲಧಿಕಾರಿಯಿಂದ ಒಂದು ಮಹತ್ವದ ಸೂಚನೆ ಸಿಗಬಹುದು. ಕೆಲಸದ ಒತ್ತಡವನ್ನು ಮನೆಗೆ ತರದಿರುವುದು ಉತ್ತಮ. ಇಂದು ಹಣದ ವಿಚಾರದಲ್ಲಿ ಹಳೆಯ ಖರ್ಚಿನ ಲೆಕ್ಕ ಸರಿಪಡಿಸುವ ದಿನ. ಅನಗತ್ಯವಾಗಿ ಹೊರ ಹೋಗುತ್ತಿರುವ ಹಣವನ್ನು ಗುರುತಿಸಿ ಕಡಿಮೆ ಮಾಡಿಕೊಳ್ಳಿ. ಕುಟುಂಬದ ಅಗತ್ಯವೊಂದಕ್ಕೆ ಹಣ ಖರ್ಚಾಗುವಂತಹ ದಿನ. ಉಳಿತಾಯದ ಗುರಿ ಇಟ್ಟುಕೊಂಡು ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಸ್ಥಿತಿ ನಿರ್ಮಾಣವಾಗಲಿದೆ. ಕುಟುಂಬದ ಸದಸ್ಯರೊಬ್ಬರ ವೈಯಕ್ತಿಕ ವಿಚಾರದಲ್ಲಿ ನೀವು ಮಧ್ಯಸ್ಥಿಕೆ ವಹಿಸಬೇಕಾಗಲಿದೆ. ನಿಮ್ಮ ಸಲಹೆ ಉಪಯೋಗವಾಗಲಿದೆ. ಮನೆಯಲ್ಲಿರುವ ಒಂದು ವಸ್ತುವಿನ ದುರಸ್ತಿ ಅಥವಾ ಬದಲಾವಣೆಗೆ ವಿಶೇಷವಾಗಿ ಒಳ್ಳೆಯ ದಿನವಾಗಿರಲಿದೆ ಮತ್ತು ಬದಲಾವಣೆ ಮಾಡುವ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳತಕ್ಕಂಥ ದಿನ. ಸಂಜೆ ಕುಟುಂಬದವರೊಂದಿಗೆ ಶಾಂತ ಸಮಯ ಕಳೆಯತಕ್ಕಂಥ ದಿನ. ಸಂಗಾತಿಯೊಂದಿಗೆ ಇದರ ಸಣ್ಣ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾದರೂ ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ. ನಿಮ್ಮ ಮಾತನ್ನು ಸ್ಪಷ್ಟವಾಗಿ ಹೇಳುವುದರ ಜೊತೆಗೆ ಸಂಗಾತಿಯ ಭಾವನೆಗೂ ಹೆಚ್ಚಿನ ಅವಕಾಶವನ್ನು ನೀಡಿ. ಅವಿವಾಹಿತರಿಗೆ ಪರಿಚಯದ ವ್ಯಕ್ತಿಯೊಬ್ಬರ ಮೂಲಕ ಹೊಸ ಮಾತುಕತೆ ಆರಂಭವಾಗತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಇಂದು ಪುನರಾವರ್ತನೆ ಮತ್ತು ಬರವಣಿಗೆಯ ಅಭ್ಯಾಸಕ್ಕೆ ಉತ್ತಮವಾದಂತಹ ದಿನ. ಓದಿದ ವಿಷಯವನ್ನು ಬರೆಯುತ್ತಾ ಅಭ್ಯಾಸ ಮಾಡಿದರೆ ನೆನಪಿನಲ್ಲಿ ಹೆಚ್ಚು ಕಾಲ ಉಳಿಯಲಿದೆ. ಪರೀಕ್ಷೆಗೆ ಸಂಬಂಧಿಸಿದ ಪ್ರಮುಖ ದಿನಾಂಕ ಅಥವಾ ಮಾಹಿತಿಯನ್ನು ನೆನಪಿಸಿಕೊಳ್ಳದಂತೆ ತಪ್ಪಿಸಿಕೊಳ್ಳಿ ಮತ್ತು ಗಮನವಹಿಸಿಕೊಳ್ಳಿ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ಸಣ್ಣ ಬದಲಾವಣೆಯೊಂದು ಉತ್ತಮ ಫಲವನ್ನು ತಂದುಕೊಡಲಿದೆ. ಗ್ರಾಹಕರ ದೂರು ಅಥವಾ ಬೇಡಿಕೆಯನ್ನು ತಾಳ್ಮೆಯಿಂದ ಆಲಿಸಿದರೆ ಮತ್ತು ಅವರ ವಿಶ್ವಾಸ ಹೆಚ್ಚಾಗಲಿದೆ. ಬಾಕಿ ಹಣದ ವಸೂಲಾತಿಗೆ ಪ್ರಯತ್ನಿಸಿಕೊಳ್ಳಬಹುದು. ಹೊಸ ವಸ್ತು ಖರೀದಿಸುವಾಗ ಗುಣಮಟ್ಟಕ್ಕಿಂತ ಆದ್ಯತೆಯನ್ನು ನೀಡಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಒತ್ತಡದಿಂದ ದೇಹದಲ್ಲಿ ದಣಿವು ಉಂಟಾಗಲಿದೆ. ಸಣ್ಣ ಪುಟ್ಟ ನರದ ಸಮಸ್ಯೆ, ಬೆನ್ನು ನೋವು, ಕಾಲು ನೋವು ಕಾಣಿಸಿಕೊಳ್ಳತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 8, ಶುಭ ಮಂತ್ರ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 2:35 3:50 ಶುಭವಾಗಲಿ. ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ನಿಮ್ಮ ಮಾತಿನ ಪ್ರಭಾವದಿಂದ ಒಂದು ಪ್ರಮುಖ ಕೆಲಸ ಮುನ್ನಡೆಯುವ ದಿನ. ನಿನ್ನೆಗಿಂತ ಇಂದು ಪರಿಸ್ಥಿತಿ ಸ್ವಲ್ಪ ಹಗುರವಾಗಲಿದೆ. ಹೊಸ ವ್ಯಕ್ತಿಯ ಪರಿಚಯ ಅಥವಾ ಹಳೆಯ ಸಂಪರ್ಕದಿಂದ ದೊರೆಯುವ ಮಾಹಿತಿ ನಿಮಗೆ ಉಪಯೋಗವಾಗಬಹುದು. ಎಲ್ಲರನ್ನೂ ಸಂತೋಷಪಡಿಸುವ ಪ್ರಯತ್ನ ಮಾಡುವ ಬದಲು ನಿಮಗೆ ಮುಖ್ಯವಾದ ವಿಷಯಗಳಿಗೆ ಆದ್ಯತೆಯನ್ನು ನೀಡಿ. ಉದ್ಯೋಗ ಮತ್ತು ವೃತ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ಸಭೆ ಅಥವಾ ಚರ್ಚೆಯೊಂದು ಮಹತ್ವ ಪಡೆಯಬಹುದು.
ನಿಮ್ಮ ಸಲಹೆಯನ್ನು ಇತರರು ಒಪ್ಪಿಕೊಳ್ಳುವ ಸಾಧ್ಯತೆ ಇದೆ. ಉದ್ಯೋಗ ಬದಲಾವಣೆಯ ಯೋಚನೆಯಲ್ಲಿರುವವರಿಗೆ ಹೊಸ ಸಂಸ್ಥೆ ಅಥವಾ ಹುದ್ದೆಯ ಬಗ್ಗೆ ಮಾಹಿತಿ ಸಿಗಬಹುದು. ಸಹೋದ್ಯೋಗಿಯೊಬ್ಬರ ಕೆಲಸವನ್ನು ನೀವು ಪೂರ್ಣಗೊಳಿಸಿಕೊಡುವ ಪರಿಸ್ಥಿತಿ ಬರಲಿದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಇಂದು ಬಾಕಿ ವ್ಯವಹಾರಗಳನ್ನು ಸರಿಪಡಿಸಿಕೊಳ್ಳಲು ಉತ್ತಮವಾದಂಥ ದಿನ. ನಿಮಗೆ ಬರಬೇಕಾದಂಥ ಹಣದ ಕುರಿತು ಮಾತುಕತೆ ನಡೆಸತಕ್ಕಂಥ ದಿನ. ಮನೆ, ಅಲಂಕಾರ ಅಥವಾ ವೈಯಕ್ತಿಕ ವಸ್ತುಗಳಿಗೆ ಖರ್ಚು ಮಾಡುವ ಮನಸ್ಸಾಗಲಿದೆ. ಬಜೆಟ್ ಮೀರದಂತೆ ನೋಡಿಕೊಳ್ಳಿ. ಹೊಸ ಹಣಕಾಸಿನ ಬದ್ಧತೆಗೆ ಸಹಿ ಮಾಡುವ ಮೊದಲು ಷರತ್ತುಗಳನ್ನು ಓದಿಕೊಳ್ಳಿ. ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸಂತೋಷದ ಸುದ್ದಿ ಕೇಳುವ ಸಾಧ್ಯತೆ ಇರತಕ್ಕಂಥ ದಿನ. ನಿಮ್ಮ ಸಹೋದರ ಅಥವಾ ಸಹೋದರಿಯಿಂದ ಸಹಕಾರ ದೊರೆಯಬಹುದು. ಮನೆಯಲ್ಲಿನ ಒಂದು ನಿರ್ಧಾರಕ್ಕೆ ಎಲ್ಲರ ಒಪ್ಪಿಗೆ ಪಡೆಯಲು ನಿಮ್ಮ ಮಧ್ಯಸ್ಥಿಕೆ ಸಹಾಯ ಮಾಡಲಿದೆ. ಕುಟುಂಬದವರೊಂದಿಗೆ ಸಂಜೆ ಸ್ವಲ್ಪ ಸಮಯ ಕಳೆಯುವಂಥ ದಿನ. ಪ್ರೀತಿಯದಲ್ಲಿ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗೆ ಊಟ ಮಾಡುವ ಅವಕಾಶ ಬರಲಿದೆ. ಒಟ್ಟಿಗೆ ಸಮಯ ಕಳೆಯುವುದರಿಂದ ಸಂಬಂಧದಲ್ಲಿ ಆತ್ಮೀಯತೆ ಹೆಚ್ಚಾಗಲಿದೆ. ಅವಿವಾಹಿತರಿಗೆ ಸ್ನೇಹಿತರ ವಲಯದಿಂದ ಹೊಸ ಪರಿಚಯವಾಗಲಿದೆ. ತಕ್ಷಣ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ವಿದ್ಯಾರ್ಥಿಗಳಿಗೆ ಸೃಜನಶೀಲತೆ ಮತ್ತು ಕಲ್ಪನಾ ಶಕ್ತಿ ಹೆಚ್ಚಾಗಲಿದೆ. ಭಾಷೆ, ಕಲೆ, ಕಾನೂನು, ಮಾಧ್ಯಮ ಅಥವಾ ವಿನ್ಯಾಸ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಹೊಸ ಆಲೋಚನೆಗಳು ಮೂಡುವಂಥ ದಿನ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಗ್ರಾಹಕರೊಂದಿಗೆ ಮಾತುಕತೆ ನಡೆಸಲು ಉತ್ತಮವಾದಂಥ ಸಮಯ. ನಿಮ್ಮ ವ್ಯವಹಾರದ ಪ್ರಚಾರವನ್ನು ಹೊಸ ರೀತಿಯಲ್ಲಿ ಮಾಡಿದರೆ ಹೆಚ್ಚು ಜನರನ್ನು ತಲುಪತಕ್ಕಂಥ ದಿನ. ಹಳೆಯ ಗ್ರಾಹಕರೊಬ್ಬರು ಮತ್ತೊಂದು ಆರ್ಡರ್ ನೀಡುವ ಸಾಧ್ಯತೆ ಇದೆ. ಪಾಲುದಾರರೊಂದಿಗೆ ಹಣಕಾಸಿನ ಲೆಕ್ಕವನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಒತ್ತಡದಿಂದ ಮಾನಸಿಕ ಸ್ವಲ್ಪ ಅಶಾಂತಿಗಳುಂಟಾಗತಕ್ಕಂಥ ಸಮಸ್ಯೆಗಳುಂಟಾಗಬಹುದು. ದೇಹದಲ್ಲಿ ಏರುಪೇರುಗಳಾಗತಕ್ಕಂಥದ್ದು. ಸ್ವಲ್ಪ BP, ಶುಗರ್ ಇದ್ದಂಥವರು ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಇನ್ನು ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ತೊಂದರೆ ತೊಡಕುಗಳು ಎದುರಾಗಬಹುದು. ಪ್ರಯಾಣದಲ್ಲಿ ಎಚ್ಚರ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 11:05 ಮಧ್ಯಾಹ್ನ 12:20 ಈ ದಿನದ ನಿಮ್ಮ ಶುಭ ಬಣ್ಣ ಬೂದು ಬಣ್ಣ. ಶುಭ ಸಂಖ್ಯೆ 5. ಶುಭ ಮಂತ್ರ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 54 ಬಾರಿ ಜಪ ಮಾಡಿಕೊಳ್ಳಿ. ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ಹಳೆಯ ಪ್ರಯತ್ನಕ್ಕೆ ಫಲ ಸಿಗುವ ಹಾಗೂ ಹೊಸ ನಿರ್ಧಾರಕ್ಕೆ ದಾರಿ ತೆರೆದುಕೊಳ್ಳುವ ದಿನ. ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲವೊಂದು ನಿಧಾನವಾಗಿ ದೂರವಾಗಲಿದೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡಿದರೆ ಉತ್ತಮ ಪ್ರಗತಿ ಕಾಣುವಂತ ದಿನ. ಆದರೆ ಯಾರಾದರೂ ಹೇಳಿದ ಮಾತನ್ನು ತಕ್ಷಣ ನಂಬದೆ ಸ್ವತಃ ಪರಿಶೀಲನೆ ಮಾಡಿಕೊಳ್ಳಿ. ಉದ್ಯೋಗದಲ್ಲಿ, ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸುವ ಅವಕಾಶ ಸಿಗಲಿದೆ. ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಕೆಲಸವೊಂದನ್ನು ಪೂರ್ಣಗೊಳಿಸಲಿದ್ದೀರಿ. ಮೇಲಧಿಕಾರಿಗಳಿಂದ ನಿರೀಕ್ಷಿಸದ ಬೆಂಬಲ ದೊರೆಯಲಿದೆ. ಕಚೇರಿಯ ಆಂತರಿಕ ವಿಚಾರಗಳಲ್ಲಿ ಹೆಚ್ಚು ತಲೆ ಹಾಕಿಕೊಳ್ಳದೆ ನಿಮ್ಮ ಜವಾಬ್ದಾರಿಯ ಮೇಲೆ ಗಮನವನ್ನು ಕೊಡಿ. ಹಣದ ವಿಚಾರದಲ್ಲಿ ಇಂದು ಬಾಕಿ ಹಣದ ಚಲನೆ ಕಾಣಿಸಿಕೊಳ್ಳಬಹುದು. ಹಳೆಯ ವ್ಯವಹಾರವೊಂದನ್ನು ಮುಕ್ತಾಯಗೊಳಿಸಲು ಅವಕಾಶ ಸಿಗಲಿದೆ. ಕುಟುಂಬದ ಅಗತ್ಯಕ್ಕೆ ಖರ್ಚು ಬರಬಹುದು. ಯಾರಿಗಾದರೂ ಹಣ ಸಾಲ ನೀಡುವ ಮುನ್ನ ಅವರ ಮರುಪಾವತಿ ಸಾಮರ್ಥ್ಯವನ್ನು ಪರಿಗಣಿಸಿಕೊಳ್ಳಿ. ಕುಟುಂಬದ ಹಿರಿಯರೊಂದಿಗೆ ಮಹತ್ವದ ಮಾತುಕತೆ ನಡೆಯತಕ್ಕಂಥ ದಿನ. ನಿಮ್ಮ ನಿರ್ಧಾರಕ್ಕೆ ಮನೆಯವರ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ಸಹೋದರ ಸಹೋದರಿಯರೊಂದಿಗೆ ಇದ್ದ ಸಣ್ಣ ಅಸಮಾಧಾನ ದೂರವಾಗಲಿದೆ. ಮನೆಯಲ್ಲಿನ ಖಾಸಗಿ ವಿಚಾರಗಳನ್ನು ಹೊರಗಿನವರೊಂದಿಗೆ ಹಂಚಿಕೊಳ್ಳದಿರುವುದು ಒಳ್ಳೆಯದು. ಸಂಗಾತಿಯೊಂದಿಗೆ ಮನಸ್ಸಿನಲ್ಲಿರುವ ವಿಷಯವನ್ನು ನೇರವಾಗಿ ಮಾತನಾಡಲು ಉತ್ತಮವಾದಂಥ ದಿನ. ಹಳೆಯ ತಪ್ಪು ಗ್ರಹಿಕೆಯನ್ನು ಬಗೆಹರಿಸಲು ಅವಕಾಶ ಸಿಗಲಿದೆ. ಅವಿವಾಹಿತರಿಗೆ ಪರಿಚಯದ ಒಂದು ವಲಯದಿಂದ ಒಂದು ಆಸಕ್ತಿದಾಯಕ ಪ್ರಸ್ತಾಪ ಬರತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಆಳವಾದ ಅಧ್ಯಯನಕ್ಕೆ ಇಂದು ಉತ್ತಮವಾದಂಥ ದಿನ. ಕಟ್ಟಡದ ವಿಷಯವನ್ನು ಬಿಡದೆ, ಕಷ್ಟದ ಒಂದು ವಿಷಯವನ್ನು ಬಿಡದೆ ಮತ್ತೆ ಮತ್ತೆ ಅಭ್ಯಾಸ ಮಾಡಿದರೆ ಉತ್ತಮ ಫಲ ಸಿಗಲಿದೆ. ಸಂಶೋಧನೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ದಿನ ಶುಭ ಮಾಹಿತಿ ಸಿಗತಕ್ಕಂಥ ದಿನ. ವ್ಯಾಪಾರದಲ್ಲಿ ಹಿಂದೆ ಸಂಪರ್ಕಿಸಿದ್ದ ಗ್ರಾಹಕರಿಂದ ಮತ್ತೆ ಕೆಲಸ ಕಾರ್ಯಗಳು ಬರಲಿದೆ. ಹೊಸ ಉತ್ಪನ್ನ ಅಥವಾ ಸೇವೆಯನ್ನು ಪರಿಚಯಿಸುವ ಮೊದಲು ಮಾರುಕಟ್ಟೆಯ ಪ್ರತಿಕ್ರಿಯೆ ತಿಳಿದುಕೊಳ್ಳಿ. ಪಾಲುದಾರಿಕೆಯ ವ್ಯವಹಾರದಲ್ಲಿ ಹಣದ ಲೆಕ್ಕಾಚಾರವನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಹದ ದಣಿವಿಗಿಂತ
ಮಾನಸಿಕ ಒತ್ತಡ ಹೆಚ್ಚು ಕಾಡಲಿದೆ. ಕೆಲಸದ ನಡುವೆ ವಿರಾಮವನ್ನು ತೆಗೆದುಕೊಳ್ಳಿ. ಹೆಚ್ಚು ಹೊತ್ತು ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಸುವುದನ್ನು ಕಡಿಮೆ ಮಾಡಿ. ಉತ್ತಮ ನಿದ್ರೆ, ಉತ್ತಮ ಚೈತನ್ಯವನ್ನು ಕಾಪಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಬಣ್ಣ ಕಪ್ಪು ಬಣ್ಣ, ಶುಭ ಸಂಖ್ಯೆ 3, ಶುಭ ಮಂತ್ರ ಓಂ ಕ್ರೀಂ ಕಾಲಿಕಾಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಮಯ ಸಂಜೆ 5:25 ಸಂಜೆ 6:45 ಶುಭವಾಗಲಿ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಇಂದು ಹೊಸ ಸುದ್ದಿ, ದೂರದ ಸಂಪರ್ಕ ಮತ್ತು ಮುಂದಿನ ಹೆಜ್ಜೆಯ ಬಗ್ಗೆ ಸ್ಪಷ್ಟತೆ ಸಿಗುವ ದಿನ. ನೀವು ಇತ್ತೀಚೆಗೆ ಮಾಡುತ್ತಿದ್ದ ಪ್ರಯತ್ನಕ್ಕೆ ಪ್ರತಿಕ್ರಿಯೆ ದೊರೆಯುವಂತಹ ದಿನ. ನಿಮ್ಮ ಗುರಿ ದೊಡ್ಡದಾಗಿದ್ದರೂ ಇಂದು ಸಣ್ಣ ಹೆಜ್ಜೆಗಳನ್ನು ಸರಿಯಾಗಿ ಇಡುವುದು ಹೆಚ್ಚು ಫಲ ನೀಡಲಿದೆ. ಆತುರದಲ್ಲಿ ಎಲ್ಲವನ್ನು ಬದಲಾಯಿಸುವ ಬದಲು ಪ್ರಸ್ತುತ ಯೋಜನೆಯನ್ನು ಸುಧಾರಿಸಿಕೊಳ್ಳಿ. ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಬರತಕ್ಕಂಥ ದಿನ. ಹೊಸ ವಿಭಾಗದ ಕೆಲಸ ಸಿಗಲಿದೆ. ನಿಮ್ಮ ಅನುಭವವನ್ನು ಬಳಸಿಕೊಂಡು ಸಮಸ್ಯೆಯೊಂದನ್ನು ಪರಿಹರಿಸತಕ್ಕಂಥ ದಿನ. ಉದ್ಯೋಗ ಹುಡುಕುತ್ತಿರುವವರಿಗೆ ದೂರದ ಸಂಸ್ಥೆ ಅಥವಾ ಪರಿಚಯದ ವ್ಯಕ್ತಿಯಿಂದ ಅವಕಾಶದ ಮಾಹಿತಿ ದೊರೆಯತಕ್ಕಂಥ ದಿನ. ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ಆತ್ಮವಿಶ್ವಾಸದಿಂದ ನಿಮ್ಮ ವಿಚಾರವನ್ನು ಮಂಡಿಸಿಕೊಳ್ಳಿ. ಹಣಕಾಸಿನಲ್ಲಿ ಇಂದು ಹೊಸ ಆದಾಯದ ಮಾರ್ಗದ ಬಗ್ಗೆ ಯೋಜನೆ ಮೂಡುವ ದಿನ. ಹಿಂದಿನ ಪ್ರಯತ್ನದಿಂದ ಹಣ ಬರಬೇಕಾದ ಸೂಚನೆ ಸಿಗಲಿದೆ. ಪ್ರಯಾಣ, ಶಿಕ್ಷಣ ಅಥವಾ ಕುಟುಂಬದ ಅಗತ್ಯಕ್ಕೆ ಖರ್ಚಾಗತಕ್ಕಂಥ ದಿನ. ತಕ್ಷಣದ ಲಾಭಕ್ಕಾಗಿ ಹೆಚ್ಚಿನ ಅಪಾಯ ಇರುವ ಹೂಡಿಕೆಗಳನ್ನು ತಪ್ಪಿಸಿಕೊಳ್ಳಿ. ಮನೆಯಲ್ಲಿ ಸಂತೋಷದ ವಾತಾವರಣ ಇರಲಿದೆ. ಮಕ್ಕಳ ಅಥವಾ ಕಿರಿಯ ಸದಸ್ಯರ ಸಾಧನೆ ನಿಮಗೆ ಹೆಚ್ಚು ಹೆಮ್ಮೆ ತರಲಿದೆ. ದೂರದಲ್ಲಿರುವ ಬಂಧುವೊಬ್ಬರಿಂದ ಸಂಪರ್ಕವಾಗುವ ಸಾಧ್ಯತೆ ಇದೆ. ಕುಟುಂಬದ ಮುಂದಿನ ಯೋಜನೆಯ ಕುರಿತು ಎಲ್ಲರೂ ಸೇರಿ ಚರ್ಚಿಸಿ ಅವಕಾಶ ಸಿಗುವಂತ ದಿನ. ಸಂಗಾತಿಯೊಂದಿಗೆ ಭವಿಷ್ಯದ ಗುರಿಗಳ ಬಗ್ಗೆ ಚರ್ಚಿಸಲು ಉತ್ತಮವಾದಂತಹ ದಿನ. ಒಟ್ಟಿಗೆ ಸೇರಿ ಮಾಡುವಂತಹ ಕೆಲಸಕ್ಕೆ ಒಂದು ಒಳ್ಳೆಯ ಶುಭ ಫಲ ದೊರಕಲಿದೆ. ಹಾಗೂ ಅವಿವಾಹಿತರಿಗೆ ಪ್ರಯಾಣ ಅಥವಾ ವೃತ್ತಿಪರ ಸಂಪರ್ಕದ ಮೂಲಕ ಹೊಸ ಪರಿಚಯವಾಗಲಿದೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ, ಹೊಸ ಕೋರ್ಸ್ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯ ಕುರಿತು ನಿರ್ಧಾರ ತೆಗೆದುಕೊಳ್ಳಲು ಇಂದು ಉತ್ತಮವಾದಂತಹ ದಿನ. ವಿದೇಶಿ ಶಿಕ್ಷಣದ ಪ್ರಯತ್ನದಲ್ಲಿರತಕ್ಕಂಥವರಿಗೆ ಉಪಯುಕ್ತ ಮಾಹಿತಿ ದೊರೆಯುವಂತಹ ದಿನ. ಇನ್ನು ಈ ದಿನ ಓದುವಾಗ ಒಂದೇ ವಿಷಯವನ್ನು ಆಳವಾಗಿ ಅಭ್ಯಾಸವನ್ನು ಮಾಡಿ. ವ್ಯಾಪಾರದಲ್ಲಿ ದೂರದ ಊರು ಅಥವಾ ಬೇರೆ ಪ್ರದೇಶದ ಗ್ರಾಹಕರಿಂದ ವಿಚಾರಣೆ ಬರಲಿದೆ. ಆನ್ಲೈನ್ ವ್ಯವಹಾರ ನಡೆಸತಕ್ಕಂಥವರಿಗೆ ಹೊಸ ಕೆಲಸಗಳು ಸಿಗುವ ಸಾಧ್ಯತೆ ಇದೆ. ವ್ಯಾಪಾರ ವಿಸ್ತರಣೆಯ ಯೋಚನೆ ಇದ್ದರೆ ಇಂದು ಆ ಯೋಜನೆ ಮತ್ತು ಬಜೆಟ್ ಸಿದ್ಧಪಡಿಸಲು ಉತ್ತಮವಾದಂತಹ ಸಮಯ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ದಣಿವು ಅಥವಾ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಕಾಡುವಂತಹ ದಿನ. ಆರೋಗ್ಯದ ಕಡೆಗೆ ಹೆಚ್ಚಿನ ಕಾಳಜಿಯನ್ನು ಮಾಡಿ. ಈ ದಿನದ ನಿಮ್ಮ ಶುಭ ಬಣ್ಣ ಕಿತ್ತಳೆ ಬಣ್ಣ, ಶುಭ ಸಂಖ್ಯೆ 10, ಶುಭ ಮಂತ್ರ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:55 ಬೆಳಗ್ಗೆ 11:10 ಶುಭವಾಗಲಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಜವಾಬ್ದಾರಿಯ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸಲಿದ್ದೀರಿ. ನೆಮ್ಮದಿ ಪಡೆಯುವಂತಹ ಒಂದು ದಿನವಾಗಲಿದೆ. ನೀವು ಹಾಕಿದ ಶ್ರಮಕ್ಕೆ ನಿಧಾನವಾಗಿ ಫಲ ಕಾಣಿಸಿಕೊಳ್ಳಲಿದೆ. ಒಂದು ಮಹತ್ವದ ವಿಚಾರದಲ್ಲಿ ಅನುಭವಿಗಳ ಸಲಹೆ ನಿಮಗೆ ಈ ದಿನ ಉಪಯೋಗವಾಗಲಿದೆ. ಎಲ್ಲವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳದೆ ಅಗತ್ಯವಿರುವ ಕಡೆ ಸಹಾಯ ಪಡೆಯುವುದು ಒಳ್ಳೆಯದು. ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಶಿಸ್ತು ಮತ್ತು ಸಮಯ ಪಾಲನೆಗೆ ಮೆಚ್ಚುಗೆ ಪಡೆಯಲಿದ್ದೀರಿ. ಬಾಕಿ ಉಳಿದಿದ್ದ ಕೆಲಸವೊಂದನ್ನು ಪೂರ್ಣಗೊಳಿಸುವ ಅವಕಾಶ ಸಿಗಲಿದೆ. ಹೊಸ ಜವಾಬ್ದಾರಿ ಅಥವಾ ಹುದ್ದೆಯ ಕುರಿತು ಮಾತುಕತೆ ನಡೆಯತಕ್ಕಂಥ ದಿನ. ಸಹೋದ್ಯೋಗಿಗಳೊಂದಿಗೆ ಕೆಲಸ ಹಂಚಿಕೊಂಡರೆ ಒತ್ತಡ ಈ ದಿನ ಕಡಿಮೆಯಾಗಲಿದೆ. ಇಂದು ಹಣಕಾಸಿನಲ್ಲಿ ಸ್ಥಿರತೆ ಕಾಪಾಡಿಕೊಳ್ಳುವ ಅವಕಾಶ ಇದೆ. ಹಿಂದಿನ ಖರ್ಚುಗಳ ಲೆಕ್ಕ ಪರಿಶೀಲನೆ ಮಾಡಿಕೊಳ್ಳಿ. ಮುಂದಿನ ತಿಂಗಳ ಬಜೆಟ್ ರೂಪಿಸಲು ಉತ್ತಮವಾದಂತಹ ದಿನ. ಕುಟುಂಬದ ಅಗತ್ಯವೊಂದಕ್ಕೆ ಹಣ ಖರ್ಚಾಗಬಹುದು. ಸಾಲ ಅಥವಾ ಕಂತಿನ ಪಾವತಿಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡುವುದರಿಂದ ಒತ್ತಡ ಕಡಿಮೆಯಾಗಲಿದೆ. ಮನೆಯ ಜವಾಬ್ದಾರಿಯಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗಲಿದೆ. ಹಿರಿಯರೊಬ್ಬರ ಸಲಹೆಯಿಂದ ಒಂದು ಕುಟುಂಬದ ಸಮಸ್ಯೆಗೆ ಪರಿಹಾರ ಸಿಗಲಿದೆ. ಬಹಳ ದಿನಗಳಿಂದ ಮುಂದೂಡುತ್ತಿದ್ದ ಮನೆಯ ಕೆಲಸವೊಂದನ್ನು ಇಂದು ಮುಗಿಸಬಹುದು. ಕುಟುಂಬದವರೊಂದಿಗೆ ಕಠಿಣ ಮಾತನಾಡುವುದನ್ನು ಆದಷ್ಟು ತಪ್ಪಿಸಿಕೊಳ್ಳಿ.
ಪ್ರೀತಿಯ ವಿಚಾರದಲ್ಲಿ ಸಂಗಾತಿಯೊಂದಿಗೆ ಪ್ರಾಯೋಗಿಕ ವಿಷಯಗಳ ಕುರಿತು ಚರ್ಚೆ ನಡೆಯತಕ್ಕಂಥ ದಿನ. ಹಣ, ಮನೆ ಅಥವಾ ಭವಿಷ್ಯದ ಯೋಜನೆಗಳಲ್ಲಿ ಒಟ್ಟಾಗಿ ನಿರ್ಧಾರ ತೆಗೆದುಕೊಳ್ಳುವುದರಿಂದ ಸಂಬಂಧ ಗಟ್ಟಿಯಾಗಲಿದೆ. ಅವಿವಾಹಿತರಿಗೆ ಈ ದಿನ ಕುಟುಂಬದ ಮೂಲಕ ಒಂದು ಒಳ್ಳೆಯ ಸಂಬಂಧದ ಮಾಹಿತಿ ಬರತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಇಂದು ನಿಯಮಿತ ಅಭ್ಯಾಸಕ್ಕೆ ಇಂದು ಉತ್ತಮ ಫಲ ಸಿಗತಕ್ಕಂಥ ದಿನ. ಈಗಾಗಲೇ ಓದಿರುವ ವಿಷಯಗಳನ್ನು ಪರೀಕ್ಷೆಯ ಮಾದರಿಯಲ್ಲಿ ಅಭ್ಯಾಸವನ್ನು ಮಾಡಿ ಲೆಕ್ಕಾಚಾರ ನಿರ್ವಹಣೆ ಅಥವಾ ತಾಂತ್ರಿಕ ವಿಷಯಗಳಲ್ಲಿ ಗಮನ ಕೇಂದ್ರೀಕರಿಸಿದರೆ ಉತ್ತಮ ಪ್ರಗತಿ ಕಾಣಲಿದ್ದೀರಿ. ವ್ಯಾಪಾರದಲ್ಲಿ ಹಳೆಯ ಬಾಕಿಯ ಹಣದ ವಸೂಲಿಗೆ ಪ್ರಯತ್ನಿಸಬಹುದು. ಗ್ರಾಹಕರ ವಿಶ್ವಾಸದಿಂದ ಮರು ವ್ಯವಹಾರ ಸಿಗುವ ಸಾಧ್ಯತೆ ಇದೆ. ಹೊಸ ಹೂಡಿಕೆ ಮಾಡುವುದಕ್ಕಿಂತ ಪ್ರಸ್ತುತ ವ್ಯವಹಾರವನ್ನು ಬಲಪಡಿಸುವತ್ತ ಗಮನ ಹರಿಸುವುದು ಉತ್ತಮ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಡಿಮೆಯಾಗಲಿದೆ ಹಾಗೂ ಹಿಂದೆ ಇದ್ದಂಥ ಅನಾರೋಗ್ಯದ ಕಡೆಗೆ ಹೆಚ್ಚಿನ ಎಚ್ಚರಿಕೆಯನ್ನು ತಂದುಕೊಳ್ಳಿ. ನಿರ್ಲಕ್ಷ್ಯ ಮಾಡದೆ ಆರೋಗ್ಯದ ಕಡೆಗೆ ಹೆಚ್ಚಿನ ಜವಾಬ್ದಾರಿ ತಂದುಕೊಳ್ಳಿ. ಇಂದು ಈ ದಿನದ ನಿಮ್ಮ ಶುಭ ಬಣ್ಣ ಕಂದು ಬಣ್ಣ, ಶುಭ ಸಂಖ್ಯೆ 1, ಶುಭ ಮಂತ್ರ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 11 ಬಾರಿ ಜಪ ಮಾಡಿಕೊಳ್ಳಿ ಹಾಗೂ ಶಿವನ ಧ್ಯಾನವನ್ನು ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 1:15 ಮಧ್ಯಾಹ್ನ 2:35 ಶುಭವಾಗಲಿ. ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು ಹೊಸ ಪರಿಚಯಗಳು ಮತ್ತು ವಿಭಿನ್ನ ಆಲೋಚನೆಗಳಿಂದ ಮುನ್ನಡೆ ಸಿಗುವ ದಿನ. ನೀವು ಬಹಳ ದಿನಗಳಿಂದ ಯೋಚಿಸುತ್ತಿದ್ದ ಕೆಲಸಕ್ಕೆ ಸಹಾಯ ಮಾಡುವ ವ್ಯಕ್ತಿಯೊಬ್ಬರು ಇದನ್ನು ನಿಮಗೆ ಸಿಗಲಿದ್ದಾರೆ. ಪರಿಸ್ಥಿತಿಯನ್ನು ಸಾಮಾನ್ಯ ರೀತಿಯಲ್ಲಿ ನೋಡುವ ಬದಲು ಹೊಸ ದೃಷ್ಟಿಕೋನದಿಂದ ಯೋಚಿಸಿದರೆ ಉತ್ತಮ ಅವಕಾಶಗಳನ್ನು ಗುರುತಿಸಬಹುದು. ಆದರೆ ತಕ್ಷಣದ ನಿರ್ಧಾರಕ್ಕಿಂತ ಸ್ವಲ್ಪ ಸಮಯ ತೆಗೆದುಕೊಂಡು ಪರಿಶೀಲಿಸುವುದು ಉತ್ತಮ. ಕೆಲಸದ ಸ್ಥಳದಲ್ಲಿ ಹೊಸ ತಂತ್ರ ಅಥವಾ ವಿಧಾನವನ್ನು ಬಳಸುವ ಅವಕಾಶ ಸಿಗಲಿದೆ. ನಿಮ್ಮ ಒಂದು ವಿಭಿನ್ನ ಆಲೋಚನೆಗೆ ಮೇಲಧಿಕಾರಿಗಳಿಂದ ಒಂದು ಒಳ್ಳೆಯ ಮಾಹಿತಿಯೂ ಸಿಗಲಿದೆ. ತಂಡದಲ್ಲಿ ನಿಮ್ಮ ಪಾತ್ರ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಉದ್ಯೋಗ ಬದಲಾವಣೆಯ ಯೋಚನೆಯಲ್ಲಿ ಇರತಕ್ಕಂಥವರಿಗೆ ಸ್ನೇಹಿತರಿಂದ ಒಂದು ಒಳ್ಳೆಯ ಉಪಯುಕ್ತ ಮಾಹಿತಿ ಸಿಗುವಂತ ದಿನ. ಹಣಕಾಸಿನಲ್ಲಿ ಇಂದು ಹಣದ ವಿಚಾರದಲ್ಲಿ ಹೊಸ ಯೋಜನೆ ರೂಪಿಸಲು ಉತ್ತಮವಾದಂತಹ ದಿನ. ಹೆಚ್ಚುವರಿ ಆದಾಯಕ್ಕಾಗಿ ನೀವು ಯೋಚಿಸುತ್ತಿರುವ ವಿಷಯಕ್ಕೆ ಆರಂಭಿಕ ಅವಕಾಶ ಸಿಗಲಿದೆ. ಆನ್ಲೈನ್ ಖರೀದಿ ಅಥವಾ ತಕ್ಷಣದ ಖರ್ಚುಗಳನ್ನು ನಿಯಂತ್ರಿಸಿಕೊಳ್ಳಿ. ಯಾರಾದರೂ ಹೇಳಿದರೆಂದು ಹಣ ಹೂಡಿಕೆ ಮಾಡದೆ ಸ್ವತಃ ಮಾಹಿತಿಯನ್ನು ಪರಿಶೀಲನೆ ಮಾಡಿಕೊಳ್ಳುವುದು ಉತ್ತಮ. ಕುಟುಂಬದಲ್ಲಿ ನಿಮ್ಮ ಸ್ವತಂತ್ರ ನಿರ್ಧಾರಕ್ಕೆ ಸಂಬಂಧಿಸಿದ ಚರ್ಚೆ ನಡೆಯಲಿದೆ. ನಿಮ್ಮ ಮಾತನ್ನು ಶಾಂತವಾಗಿ ವಿವರಿಸಿದರೆ ಮನೆಯವರ ಬೆಂಬಲ ಪಡೆಯಲಿದ್ದೀರಿ. ಸಹೋದರ ಅಥವಾ ಸ್ನೇಹಿತರೊಬ್ಬರಿಂದ ಕುಟುಂಬದ ವಿಚಾರದಲ್ಲಿ ಸಹಾಯ ದೊರೆಯತಕ್ಕಂಥ ದಿನ. ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಈ ದಿನ ಸಂಗಾತಿಯೊಂದಿಗೆ ಹೊಸ ಅನುಭವ ಅಥವಾ ಸಣ್ಣ ಪ್ರವಾಸದ ಯೋಜನೆ ಮೂಡುವಂತಹ ದಿನ. ಪರಸ್ಪರ ಸ್ವಾತಂತ್ರ್ಯವನ್ನು ಗೌರವಿಸುವುದರಿಂದ ಸಂಬಂಧ ಇನ್ನಷ್ಟು ಸುಂದರವಾಗಲಿದೆ. ಅವಿವಾಹಿತರಿಗೆ ಸ್ನೇಹಿತರ ವಲಯದಿಂದ ಆಸಕ್ತಿದಾಯಕ ಪರಿಚಯವಾಗತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಈ ದಿನ ಹೊಸ ವಿಷಯ ಕಲಿಯುವ ಆಸಕ್ತಿ ಹೆಚ್ಚಾಗಲಿದೆ. ವಿಜ್ಞಾನ, ತಂತ್ರಜ್ಞಾನ, ಕಂಪ್ಯೂಟರ್ ಅಥವಾ ಹೊಸ ಕೌಶಲ್ಯವನ್ನು ಕಲಿಯುತ್ತಿರತಕ್ಕಂಥವರಿಗೆ ಉತ್ತಮವಾದಂತಹ ದಿನ. ಒಬ್ಬರೇ ಓದುವುದಕ್ಕಿಂತ ಚರ್ಚೆ ಅಥವಾ ಪ್ರಾಯೋಗಿಕ ಅಭ್ಯಾಸದಿಂದ ವಿಷಯ ಬೇಗ ಅರ್ಥವಾಗಲಿದೆ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೊಸ ತಂತ್ರಜ್ಞಾನ ಅಥವಾ ಆನ್ಲೈನ್ ಮಾರ್ಗವನ್ನು ಬಳಸುವುದರಿಂದ ವ್ಯಾಪಾರದಲ್ಲಿ ಬೆಳವಣಿಗೆ ಸಾಧ್ಯವಾಗಲಿದೆ. ಹೊಸ ಗ್ರಾಹಕರನ್ನು ತಲುಪಲು ವಿಭಿನ್ನ ರೀತಿಯ ಪ್ರಕಾರ ಪ್ರಯತ್ನಿಸಿಕೊಳ್ಳುವುದು ಒಳ್ಳೆಯದು. ಪಾಲುದಾರಿಕೆಯ ವ್ಯವಹಾರದಲ್ಲಿ ಜವಾಬ್ದಾರಿಗಳನ್ನು ಮೊದಲೇ ಸ್ಪಷ್ಟವಾಗಿ ನಿರ್ಧರಿಸಿಕೊಳ್ಳಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಮಾಡುವ ಕೆಲಸದಿಂದಾಗಿ ಸ್ವಲ್ಪ ಆಯಾಸ ಉಂಟಾಗಬಹುದು. ಈ ದಿನ ಬೆನ್ನು ನೋವು ಕಾಣಿಸಿಕೊಳ್ಳುವಂತಹ ದಿನ. ಈ ದಿನ ಮಹಿಳೆಯರಿಗೆ ಹೊಟ್ಟೆಗೆ ಸಂಬಂಧಿಸಿದಂತಹ ಅನಾರೋಗ್ಯಗಳು ಕಾಡಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ವಿಶೇಷವಾಗಿ ನೇರಳೆ ಬಣ್ಣ, ಶುಭ ಸಂಖ್ಯೆ 6, ಶುಭ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಮಯ ಸಂಜೆ 3:30 ಸಂಜೆ 4:45 ಶುಭವಾಗಲಿ. ಮೀನರಾಶಿ. ಮೀನರಾಶಿಯವರಿಗೆ ಇಂದು ನಿಮ್ಮ ಪ್ರತಿಭೆ ಮತ್ತು ಸಹನೆಯಿಂದ ಉತ್ತಮ ಫಲ ಪಡೆಯುವ ದಿನ. ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಇದ್ದ ಒಂದು ಗುರಿಯ ಬಗ್ಗೆ ಸ್ಪಷ್ಟತೆ ಮೂಡಬಹುದು. ನಿಮ್ಮ ಮಾತಿಗೆ ಇಂದು ಹೆಚ್ಚು ಭಾವನಾತ್ಮಕ ತೂಕ ಇರಬಹುದು. ಆದ್ದರಿಂದ ಪ್ರಮುಖ ವಿಚಾರಗಳನ್ನು ಶಾಂತವಾಗಿ ಹೇಳುವುದು ಉತ್ತಮ.
ಇತರರ ಸಮಸ್ಯೆಗಳನ್ನು ನಿಮ್ಮ ಮೇಲೆ ಹೆಚ್ಚು ತೆಗೆದುಕೊಳ್ಳದೆ ನಿಮ್ಮ ಕೆಲಸಕ್ಕೂ ಆದ್ಯತೆಯನ್ನು ನೀಡಿ. ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಸೃಜನಶೀಲತೆಯಿಂದ ಹೊಸ ಪರಿಹಾರ ಕಂಡುಕೊಳ್ಳತಕ್ಕಂಥ ದಿನ. ಹಿಂದೆ ಮಾಡಿದ ಕೆಲಸದ ಬಗ್ಗೆ ಉತ್ತಮ ಪ್ರತಿಕ್ರಿಯೆ ಸಿಗುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿ ಅಥವಾ ಬೇರೆ ವಿಭಾಗದ ಕೆಲಸದ ಅವಕಾಶಗಳು ಬರತಕ್ಕಂಥ ದಿನ. ಸಹೋದ್ಯೋಗಿಯೊಬ್ಬರ ವೈಯಕ್ತಿಕ ಸಮಸ್ಯೆಯಲ್ಲಿ ಹೆಚ್ಚು ತಲೆ ಹಾಕದೆ ವೃತ್ತಿಪರ ಅಂತರ ಕಾಪಾಡಿಕೊಳ್ಳಿ. ಹಣಕಾಸಿನಲ್ಲಿ ಇಂದು ಒಂದು ಹಳೆಯ ಬಾಕಿ ಅಥವಾ ಪಾವತಿ ವಿಚಾರದಲ್ಲಿ ಪ್ರಗತಿ ಕಾಣಬಹುದು. ನಿಮ್ಮ ಆದಾಯಕ್ಕೆ ತಕ್ಕಂತೆ ಖರ್ಚು ಯೋಜನೆ ಮಾಡಿಕೊಳ್ಳಿ. ಮನೆಯ ಅಲಂಕಾರ, ಬಟ್ಟೆ ಅಥವಾ ವೈಯಕ್ತಿಕ ವಸ್ತುಗಳಿಗೆ ಖರ್ಚು ಮಾಡುವ ಸಾಧ್ಯತೆ ಇದೆ. ಯಾರಿಗಾದರೂ ಭಾವನೆಗೆ ಒಳಗಾಗಿ ಹಣ ನೀಡುವುದನ್ನು ತಪ್ಪಿಸಿಕೊಳ್ಳಿ. ಮನೆಯ ವಾತಾವರಣದಲ್ಲಿ ಆತ್ಮೀಯತೆ ಹೆಚ್ಚಾಗಬಹುದು. ಕುಟುಂಬದ ಸದಸ್ಯರೊಬ್ಬರು ನಿಮ್ಮೊಂದಿಗೆ ತಮ್ಮ ವೈಯಕ್ತಿಕ ವಿಚಾರ ಹಂಚಿಕೊಳ್ಳಬಹುದು. ನಿಮ್ಮ ಸಲಹೆ ಅವರಿಗೆ ಧೈರ್ಯ ನೀಡಲಿದೆ. ಹಿರಿಯರ ಆಶೀರ್ವಾದ ಅಥವಾ ಮಾರ್ಗದರ್ಶನದಿಂದ ಒಂದು ಕೆಲಸ ಸುಗಮವಾಗಬಹುದು. ಪ್ರೀತಿ ಮತ್ತು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಹತ್ತಿರವಾಗುವ ದಿನ. ಬಹಳ ದಿನಗಳಿಂದ ಹೇಳದೆ ಉಳಿಸಿಕೊಂಡಿದ್ದ ವಿಷಯಗಳನ್ನು ಪ್ರೀತಿಯಿಂದ ಹಂಚಿಕೊಳ್ಳಬಹುದು. ಅವಿವಾಹಿತರಿಗೆ ಕುಟುಂಬದ ಪರಿಚಯದ ಮೂಲಕ ಹೊಸ ಸಂಬಂಧದ ಮಾತುಕತೆ ಆರಂಭವಾಗುವಂತಹ ಸಾಧ್ಯತೆ ಇದೆ. ಏಕಾಗ್ರತೆಯನ್ನು ಸರಿಯಾಗಿ ಬಳಸಿಕೊಂಡು ವಿದ್ಯೆಯಲ್ಲಿ ತೊಡಗಿಕೊಳ್ಳಿ. ಉತ್ತಮ ಪ್ರಗತಿ ಸಾಧಿಸಲಿದ್ದೀರಿ. ಕಲೆ, ಸಾಹಿತ್ಯ, ಸಂಗೀತ, ಮನೋವಿಜ್ಞಾನ ಅಥವಾ ಸೃಜನಶೀಲ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗತಕ್ಕಂಥ ದಿನ. ಪರೀಕ್ಷೆಗೆ ಓದುವವರು ಓದಿದ ವಿಷಯವನ್ನು ಮತ್ತೊಬ್ಬರಿಗೆ ವಿವರಿಸುವ ಅಭ್ಯಾಸ ಮಾಡಿದರೆ ನೆನಪಿನಲ್ಲಿ ಚೆನ್ನಾಗಿ ಉಳಿಯಲಿದೆ. ವ್ಯಾಪಾರದಲ್ಲಿ ಗ್ರಾಹಕರೊಂದಿಗೆ ಉತ್ತಮ ಸಂಬಂಧ ಬೆಳೆಸುವುದರಿಂದ ವ್ಯಾಪಾರಕ್ಕೆ ಧನಲಾಭವಾಗಲಿದೆ. ಸೇವಾ ಕ್ಷೇತ್ರ ಅಥವಾ ಸೃಜನಾತ್ಮಕ ಕೆಲಸದಲ್ಲಿರುವವರಿಗೆ ಹೊಸ ವಿಚಾರಣೆಗಳು ಬರತಕ್ಕಂಥ ದಿನ. ಹೊಸ ವ್ಯವಹಾರ ಆರಂಭಿಸುವ ಯೋಜನೆ ಇದ್ದರೆ ಮೊದಲು ಸಣ್ಣ ಪ್ರಮಾಣದಲ್ಲಿ ಪರೀಕ್ಷಿಸಿ ಮುಂದುವರಿಯುವುದು ಉತ್ತಮ. ಆರೋಗ್ಯದಲ್ಲಿ ಈ ದಿನ ಮಾನಸಿಕ ಒತ್ತಡ ಮತ್ತು ನಿದ್ರೆಯ ಕೊರತೆ ಕಾಣುವಂತಹ ದಿನ. ದೇಹದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಅಜೀರ್ಣತೆ ಆಗುವಂಥದ್ದು ಆಗಲಿದೆ. ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಗುಲಾಬಿ ಬಣ್ಣ, ಶುಭ ಸಂಖ್ಯೆ 9, ಶುಭ ಮಂತ್ರ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಯಥಾಶಕ್ತಿ ಜಪ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 6:40 7:55 ಸ್ನೇಹಿತರೆ, ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಹೈಪ್ ಕೊಡಿ ಹಾಗೂ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.